ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳಲು ಬಂದಿದ್ದೇನೆ. ಆದರೆ ಈ ಹಿಂದೆ ತುಂಬ ವಿಡಿಯೋಗಳು ಮಾಡಿದ್ದೇನೆ. ವಿಜ್ಞಾನ ಮತ್ತು EVS ಮತ್ತು ಬೇರೆ ಬೇರೆ ಎಲ್ಲ ಕ್ಯಾಟಗರಿಗಳು ಇದ್ದಾವೆ. ತುಂಬ ವಿಡಿಯೋಗಳಿದ್ದಾವೆ, ನೋಡ್ತಾ ಹೋಗಿ. ಮತ್ತು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಹಾಗೆಲ್ಲ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾವು ಕೇಳೋದು ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕು ಮತ್ತು ಒಂದು ಮೆಸೇಜ್. ಇಷ್ಟು ಮಾಡಿದರೆ ಸಾಕು, ನಾವು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇವೆ. ಆದರೂ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗತ್ತೆ ಅಂತ ಹೇಳ್ತಾ ಇದ್ದೇವೆ. ಈಗ ನಾನು ತಡ ಮಾಡದೆ ಪ್ರಶ್ನೆ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ಇದು ತುಂಬ ಉಪಯುಕ್ತ ಆದಂತಹದ್ದು. ಆದರೆ ಇದು ಎಲ್ಲ ಮೇನಾಗಿ PST ಮತ್ತು GPSTಗೆ ಮತ್ತು TETಗೆ ಕೂಡ ಶಿಕ್ಷಕರ ನೇಮಕಾತಿಗೆ ತುಂಬ ಉಪಯುಕ್ತ ಆದಂತಹ ಪ್ರಶ್ನೆ ಉತ್ತರಗಳಿದ್ದಾವೆ. ಯಾರೂ ತಪ್ಪದೇ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಮತ್ತು ಈ ವಿಡಿಯೋ ತುಂಬ ಉಪಯುಕ್ತ ಆದಂಥದ್ದಿದೆ. ಆದರೂ ನಾನು ಕೆಲವೊಂದಿಷ್ಟು ಒಂದೊಂದು ಟಾಪಿಕ್ ಮೇಲೆ ಒಂದೊಂದು 20, 25, 30 ಈ ಥರ 15, 18 ಈ ಥರ ಕ್ವಶನ್ ಇದ್ದಾವೆ. ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ. ಈಗ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಇದ್ರ ಮೇಲೆ 25 ಪ್ರಶ್ನೆಗಳಿದ್ದಾವೆ. 25 ಪ್ರಶ್ನೆಗಳಿಗೆ 4 ಆಪ್ಷನ್ಗಳನ್ನು ಕೊಡ್ತಾ ಹೋಗಿದ್ದೇವೆ. ಅದರಲ್ಲಿ ಸರಿಯಾದ ಉತ್ತರವನ್ನು ನಾನು ಹೇಳ್ತಾ ಹೋಗ್ತೇನೆ. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಹಾಗಾಗಿ ನೋಡೋಣ ಬನ್ನಿ. ಫಸ್ಟ್ ಪ್ರಶ್ನೆ ನಂಬರ್ 1. ಒಬ್ಬ ವ್ಯಕ್ತಿ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲುತ್ತಿದ್ದರೆ ಅವನಿಗೆ ಈ ಕೆಳಗಿನ ಯಾವ ವಸ್ತುವನ್ನು ನೀಡುವಿರಿ? A. ರಾಗಿ ಮುದ್ದೆ, B. ಅನ್ನ ಸಾಂಬಾರು, C. ಲಿಂಬೆ ರಸ ಮತ್ತು ಉಪ್ಪು, D. ಮೇಲಿನ ಎಲ್ಲವೂ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಲಿಂಬೆ ರಸ. ಸರಿಯಾದ ಉತ್ತರ C. ಲಿಂಬೆ ರಸ ಮತ್ತು ಉಪ್ಪು. ಪ್ರಶ್ನೆ ನಂಬರ್ 2. ಇವುಗಳಲ್ಲಿ ಯಾವುದು ನೈಸರ್ಗಿಕ ಸೂಚಕವಾಗಿದೆ? A. ಅರಿಶಿನ, B. ಮಿಥೈಲ್ ಆರೆಂಜ್, C. ಪಿನಾಪ್ತಲೀನ್, D. ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸರಿಯಾದ ಉತ್ತರ A. ಅರಿಶಿನ. ಸರಿಯಾದ ಉತ್ತರ ಅರಿಶಿನ. ಪ್ರಶ್ನೆ ನಂಬರ್ 3. ಇವುಗಳಲ್ಲಿ ಯಾವುದು ಸಂಶ್ಲೇಷಿತ ಸೂಚಕವಾಗಿದೆ? ಇವುಗಳಲ್ಲಿ ಯಾವುದು ಸಂಶ್ಲೇಷಿತ ಸೂಚಕವಾಗಿದೆ? A. ಅರಿಶಿನ, B. ಮಿಥೈಲ್ ಆರೆಂಜ್, C. ಸೋಡಿಯಂ ಕ್ಲೋರೈಡ್, D. ಮೆಣಸು. ಇಲ್ಲಿ ಸರಿಯಾದ ಉತ್ತರ A. ಇಲ್ಲಿ ಸರಿಯಾದ ಉತ್ತರ B. ಮಿಥೈಲ್ ಆರೆಂಜ್. ಸರಿಯಾದ ಉತ್ತರ B. ಆರೆಂಜ್. ಪ್ರಶ್ನೆ ನಂಬರ್ 4. ಒಂದು ಅನಿಲವನ್ನು ಸುಣ್ಣದ ತಿಳಿ ನೀರಿಗೆ ಹಾಯಿಸಿದಾಗ ಸುಣ್ಣದ ನೀರು ಹಾಲಿನಂಥ ಬಣ್ಣಕ್ಕೆ ತಿರುಗಿದರೆ ಹಾಯಿಸಿದ ಆ ಅನಿಲವು A. ನೈಟ್ರೋಜನ್ ಡೈಆಕ್ಸೈಡ್, B. ಸಲ್ಫರ್ ಡೈಆಕ್ಸೈಡ್, C. ಕಾರ್ಬನ್ ಡೈಆಕ್ಸೈಡ್, D. ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ C. ಕಾರ್ಬನ್ ಡೈಆಕ್ಸೈಡ್. ಸರಿಯಾದ ಉತ್ತರ D. C. ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ ನಂಬರ್ 5. NaOH ಪ್ಲಸ್ HCl NaCl ಪ್ಲಸ್ H2O ಈ ರಾಸಾಯನಿಕ ಕ್ರಿಯೆ A. ತಟಸ್ಥೀಕರಣ ಕ್ರಿಯೆ, B. ಆಮ್ಲೀಯ ಕ್ರಿಯೆ, C. ಉತ್ಕರ್ಷಣ ಕ್ರಿಯೆ,
ಡಿ ಪ್ರಕ್ಷೇಪಣ ಕ್ರಿಯೆ. ಇಲ್ಲಿ ಸರಿಯಾದ ಉತ್ತರ ಎ ತಟಸ್ಥೀಕರಣ ಕ್ರಿಯೆ. ಎ ತಟಸ್ಥೀಕರಣ ಕ್ರಿಯೆ. ಪ್ರಶ್ನೆ ನಂಬರ್ 6. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಈ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ಎ H+, H3O+ ಮತ್ತು OH ಅಯಾನುಗಳು. ಬಿ Na+ ಮತ್ತು Ci ಅಯಾನುಗಳು. ಸಿ Mg+2 ಮತ್ತು SO4- ಅಯಾನುಗಳು. ಡಿ ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಎ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 7. ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು ನೀರಿನೊಂದಿಗೆ ಸೇರಿಸುವಾಗ ನಿರಂತರ ಕಲಿಸುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು, ಏಕೆಂದರೆ ಎ ಈ ರಾಸಾಯನಿಕ ಕ್ರಿಯೆ ಅಂತರ್ರುಷ್ಟಕವಾಗಿರುತ್ತದೆ. ಬಿ ಈ ರಾಸಾಯನಿಕ ಕ್ರಿಯೆ ಬಹಿರ್ರುಷ್ಟಕವಾಗಿರುತ್ತದೆ. ಸಿ ಆಮ್ಲವನ್ನು ತಕ್ಷಣ ನೀರಿಗೆ ಹಾಕಿದರೆ ಅದು ವರ್ತಿಸುವುದಿಲ್ಲ. ಡಿ ಆಮ್ಲವನ್ನು ತಕ್ಷಣ ನೀರಿಗೆ ಹಾಕಿದರೆ ನೀರು ಆವಿಯಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಬಿ ಈ ರಾಸಾಯನಿಕ ಕ್ರಿಯೆ ಬಹಿರುಷ್ಣಕವಾಗಿರುತ್ತದೆ. ಪ್ರಶ್ನೆ ನಂಬರ್ 8. ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು ಈ ಮಾಪನವನ್ನು ಬಳಸುತ್ತಾರೆ. ಎ ಕ್ಯಾಲೋರಿಮೀಟರ್, ಬಿ ವೋಲ್ಟ್ಮೀಟರ್, ಸಿ ಓಡೋಮೀಟರ್, ಡಿ pH ಮೀಟರ್. ಇಲ್ಲಿ ಸರಿಯಾದ ಉತ್ತರ ಡಿ pH ಮೀಟರ್. ಪ್ರಶ್ನೆ ನಂಬರ್ 9. pH ಅಳತೆಯ ಪಟ್ಟಿಯಲ್ಲಿ ಅಳತೆ ಮಾಪನದ ವ್ಯಾಪ್ತಿ ಈ ಕೆಳಕಂಡಂತೆ ಇರುತ್ತದೆ. ಎ 0 ರಿಂದ 14ರವರೆಗೆ, ಬಿ 8 ರಿಂದ 22ರವರೆಗೆ, ಸಿ 14 ರಿಂದ 25ರವರೆಗೆ, ಡಿ 1 ರಿಂದ 10ರವರೆಗೆ. ಇಲ್ಲಿ ಸರಿಯಾದ ಉತ್ತರ ಎ 0 ರಿಂದ 14ರವರೆಗೆ. ಪ್ರಶ್ನೆ ನಂಬರ್ 10. pH ಅಳತೆ ಪಟ್ಟಿಯಲ್ಲಿ pH ಮೌಲ್ಯ ಹೆಚ್ಚಾದಷ್ಟು ಏನಾಗ್ತದೆ? ಎ ಆಮ್ಲೀಯ ಗುಣ ಹೆಚ್ಚಾಗುತ್ತದೆ, ಬಿ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ, ಸಿ ತಟಸ್ಥವಾಗಿರುತ್ತದೆ, ಡಿ ಯಾವುದು ಅಲ್ಲ. ಇಲ್ಲಿ ಯಾವುದು ಸರಿಯಾಗಿದೆ ಅಂದರೆ ಬಿ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ. ಪ್ರಶ್ನೆ ನಂಬರ್ 11. pH ಅಳತೆ ಪಟ್ಟಿಯಲ್ಲಿ pH ಮೌಲ್ಯ ಕಡಿಮೆಯಾದಷ್ಟು ಏನಾಗ್ತದೆ? ಎ ಆಮ್ಲೀಯ ಗುಣ ಹೆಚ್ಚಾಗುತ್ತದೆ, ಬಿ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ, ಸಿ ತಟಸ್ಥವಾಗಿರುತ್ತದೆ, ಡಿ ಯಾವುದು ಅಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಏನಾಗಬಹುದು? ಸರಿಯಾದಂಥ ಉತ್ತರ ಎ ಆಮ್ಲೀಯ ಗುಣ ಹೆಚ್ಚಾಗುತ್ತದೆ. ಪ್ರಶ್ನೆ ನಂಬರ್ 12. ಇವುಗಳಲ್ಲಿ ಯಾವುದು ಪ್ರಬಲ ಆಮ್ಲವಾಗಿದೆ? ಎ ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುವುದು, ಬಿ ಹೆಚ್ಚು OH ಅಯಾನುಗಳನ್ನು ಉತ್ಪತ್ತಿ ಮಾಡುವುದು, ಸಿ ಕಡಿಮೆ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವುದು, ಡಿ ಕಡಿಮೆ OH ಅಯಾನುಗಳನ್ನು ಉತ್ಪತ್ತಿ ಮಾಡುವುದು. ಇಲ್ಲಿ ಸರಿಯಾದಂಥ ಉತ್ತರ ಎ ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುವುದು. ಪ್ರಶ್ನೆ ನಂಬರ್ 13. ಆಮ್ಲಮಳೆಯ pH ಮೌಲ್ಯ ಎ 7.8,
ಬಿ 5.6ಕ್ಕಿಂತ ಕಡಿಮೆ, ಸಿ 8.5, ಡಿ 10.2ಕ್ಕಿಂತ ಹೆಚ್ಚು. ಇಲ್ಲಿ ಸರಿಯಾದಂತಹ ಉತ್ತರ ಬಿ 5.6ಕ್ಕಿಂತ ಕಡಿಮೆ. ಪ್ರಶ್ನೆ ನಂಬರ್ 14. ಮಾನವರ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲವೆಂದರೆ ಯಾವುದು? ಇಲ್ಲಿ ಎ ಸಲ್ಫ್ಯೂರಿಕ್ ಆಮ್ಲ, ಬಿ ನೈಟ್ರಿಕ್ ಆಮ್ಲ, ಸಿ ಹೈಡ್ರೋಕ್ಲೋರಿಕ್ ಆಮ್ಲ, ಡಿ ಯಾವುದು ಅಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಸಿ ಹೈಡ್ರೋಕ್ಲೋರಿಕ್ ಆಮ್ಲ. ಪ್ರಶ್ನೆ ನಂಬರ್ 15. ನಮ್ಮ ದೇಹದಲ್ಲಿರುವ ಅತ್ಯಂತ ಕಠಿಣ ವಸ್ತುವಾದ ಹಲ್ಲಿನ ಎನಾಮಲ್ ಈ ರಾಸಾಯನಿಕದಿಂದ ಮಾಡಲ್ಪಟ್ಟಿದೆ. ಎ ಕ್ಯಾಲ್ಸಿಯಂ ಕ್ಲೋರೈಡ್, ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್, ಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಡಿ ಮೆಗ್ನೀಸಿಯಂ ಸಲ್ಫೇಟ್. ಇಲ್ಲಿ ಸರಿಯಾದಂತಹ ಉತ್ತರ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್. ಪ್ರಶ್ನೆ ನಂಬರ್ 16. ತುರಿಕೆ ಗಿಡದ ಎಲೆಗಳ ಕೂದಲು ಚುಚ್ಚುವಿಕೆಯಿಂದ ಚರ್ಮದಲ್ಲಿ ತುರಿಕೆ ಉಂಟಾಗಲು ಕಾರಣವಾದ ಆಮ್ಲ. ಇಲ್ಲಿ ಯಾವುದು ಆಮ್ಲ? ಎ ಮೆಥನೋಯಿಕ್ ಆಮ್ಲ, ಬಿ ಬೆಂಜೋಯಿಕ್ ಆಮ್ಲ, ಸಿ ಹೈಡ್ರೋಕ್ಲೋರಿಕ್ ಆಮ್ಲ, ಡಿ ಫಾರ್ಮಿಕ್ ಆಮ್ಲ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಇರ್ಬೋದು? ಎ ಮೆಥನೋಯಿಕ್ ಆಮ್ಲ. ಪ್ರಶ್ನೆ ನಂಬರ್ 17. ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ ತುಂಬ ಸತೆ ಕೇಳ್ತಾರೆ ನೋಡಿ ಈ ಥರ ಪ್ರಶ್ನೆಗಳನ್ನು. ಎ CaCI2, ಬಿ CaOCI2, ಸಿ CaOH2, ಡಿ CaHCI2. ಇಲ್ಲಿ ಸರಿಯಾದಂಥ ಉತ್ತರ ಬಿ CaCI2. ಪ್ರಶ್ನೆ ನಂಬರ್ 18. ಇದು ಚೆಲುವೆ ಪುಡಿಯ ಕಾರ್ಯವಲ್ಲ ಅಂತ ಕೇಳಿದ್ದಾರೆ. ಎ ಬಟ್ಟೆಗಳ ಬಣ್ಣವನ್ನು ತೆಗೆಯುವುದು, ಬಿ ನೀರಿನಲ್ಲಿನ ಕ್ರಿಮಿಗಳನ್ನು ನಾಶಪಡಿಸುವುದು, ಸಿ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಕೆ, ಡಿ ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸುವುದು. ಇಲ್ಲಿ ಸರಿಯಾದ ಉತ್ತರ ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸುವುದು. ಪ್ರಶ್ನೆ ನಂಬರ್ 19. ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸಲು ಹಾಗೂ ಗರಿಗರಿಯಾದ ಪಕೋಡ ತಯಾರಿಕೆಯಲ್ಲಿ ಈ ರಾಸಾಯನಿಕ ವಸ್ತುವನ್ನು ಬಳಸುತ್ತಾರೆ. ಎ ವಾಷಿಂಗ್ ಸೋಡಾ, ಬಿ ಚೆಲುವೆ ಪುಡಿ, ಸಿ ಅಡುಗೆ ಸೋಡಾ, ಡಿ ಯಾವುದು ಅಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಸಿ ಅಡುಗೆ ಸೋಡಾ. ಪ್ರಶ್ನೆ ನಂಬರ್ 20. ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ. ಎ CaCO3, ಬಿ NaOH, ಸಿ Na2CO3, ಡಿ NaHCO3. ಇಲ್ಲಿ ಸರಿಯಾದಂಥ ಉತ್ತರ NaHCO3. ಪ್ರಶ್ನೆ ನಂಬರ್ 21. ನೀರಿನ ಶಾಶ್ವತ ಗಡುಸುತನ ನಿವಾರಣೆಯಲ್ಲಿ ಈ ರಾಸಾಯನಿಕ ವಸ್ತುವನ್ನು ಬಳಸುತ್ತಾರೆ. ಎ ವಾಷಿಂಗ್ ಸೋಡಾ, ಬಿ ಚೆಲುವೆ ಪುಡಿ, ಸಿ ಅಡುಗೆ ಸೋಡಾ, ಡಿ ಯಾವುದು ಅಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಎ ವಾಷಿಂಗ್ ಸೋಡಾ. ಪ್ರಶ್ನೆ ನಂಬರ್ 22. ಜಿಪ್ಸಮ್ ರಾಸಾಯನಿಕ ಸೂತ್ರ. ಎ CaSO4 2H2O, ಬಿ NaOH, ಸಿ Na2CO3 2H2O, ಡಿ NaHCO3.
ಇಲ್ಲಿ ಸರಿಯಾದಂಥ ಉತ್ತರ ಎ ಉತ್ತರ ಸರಿಯಾಗಿದೆ. ಪ್ರಶ್ನೆ ನಂಬರ್ 23. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಸೂತ್ರ. ಎ CaSO4 1/2 H2O. ಬಿ CaSO4. ಸಿ Na2CO3 2H2O. ಡಿ NaHCO3. ಇಲ್ಲಿ ಸರಿಯಾದಂಥ ಉತ್ತರ ಎ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 24. ಮುರಿದ ಮೂಳೆಗಳಿಗೆ ಆಧಾರವನ್ನು ನೀಡಲು ಹಾಗೂ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಈ ರಾಸಾಯನಿಕ ವಸ್ತುವನ್ನು ಬಳಸುತ್ತಾರೆ. ಎ ವಾಷಿಂಗ್ ಸೋಡಾ. ಬಿ ಚಲುವೆ ಪುಡಿ. ಸಿ ಅಡುಗೆ ಸೋಡಾ. ಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇಲ್ಲಿ ಸರಿಯಾದಂಥ ಉತ್ತರ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ರಶ್ನೆ ನಂಬರ್ 25. ಕ್ಲೋರೋ ಅಲ್ಕರಿ ವಿಧಾನದಿಂದ ಈ ಅನಿಲವನ್ನು ತಯಾರಿಸಲಾಗುತ್ತದೆ. ಎ ನೈಟ್ರೋಜನ್ ಡೈಆಕ್ಸೈಡ್. ಬಿ ಸಲ್ಫರ್ ಡೈಆಕ್ಸೈಡ್. ಸಿ ಕಾರ್ಬನ್ ಡೈಆಕ್ಸೈಡ್. ಡಿ ಕ್ಲೋರಿನ್. ಇಲ್ಲಿ ಸರಿಯಾದಂಥ ಉತ್ತರ ಡಿ ಕ್ಲೋರಿನ್. ಥ್ಯಾಂಕ್ ಯು.